ಗದಗ ಜಿಲ್ಲೆಯಲ್ಲಿ ಸಕ್ರಮದ ಹೆಸರಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ಎಗ್ಗಿಲ್ಲದೆ ಸಾಗಿದೆ. ಪುಸ್ತಕದಲ್ಲಿ ತಪ್ಪು ಲೆಕ್ಕ ತೋರಿಸಿ ಸರ್ಕಾರಕ್ಕೆ ನಿತ್ಯ ಲಕ್ಷಾಂತರ ರೂಪಾಯಿ ತೆರಿಗೆ ವಂಚಿಸುವ ಕೆಲಸವೂ ಆಗ್ತಾ ಇದೆ. ಮರಳು ದಂಧೆಕೋರರಿಗೆ ಅಧಿಕಾರಿಗಳ ಶ್ರೀರಕ್ಷೆ ಇರೋ ಅನುಮಾನ ಮೂಡಿದೆ. ಗದಗ ಜಿಲ್ಲೆಯಲ್ಲಿ ಮರಳು ಗಣಿಗಾರಿಕೆ ದಂಧೆ, ಸರ್ಕಾರಕ್ಕೆ ತೆರಿಗೆ ವಂಚಿಸಿ ಮರಳು ಸಾಗಾಟ. ಗದಗ ಜಿಲ್ಲೆ ರೋಣ ತಾಲೂಕಿನಲ್ಲಿ ಎಲ್ಲಿ ನೋಡಿದ್ರೂ ಮರಳು ಗಣಿಗಾರಿಕೆಯ ಕಾರುಬಾರು ನಡೆಯುತ್ತಿದೆ. ಯಾವ ರಸ್ತೆಯಲ್ಲಿ ನೋಡಿದ್ರೂ ಟಿಪ್ಪರ್ಗಳದ್ದೇ ಅಟ್ಟಹಾಸ. ಮೆಣಸಗಿ, ಹೊಳೆಮಣ್ಣೂರ, ಹಿರೇಹಾಳ, ಗಾಡಗೋಳಿ, ಹೊನಿಗನೂರು, ಹರೇಕುರುಬನಾಳ ಗ್ರಾಮಗಳ ವ್ಯಾಪ್ತಿಯ ಪಟ್ಟಾ ಭೂಮಿಯಲ್ಲಿ ಮರಳು ಗಣಿಗಾರಿಕೆ ಮಾಡ್ತಿದ್ದಾರೆ. ಆದರೆ ಸಕ್ರಮದ ನೆರಳಲ್ಲಿ ಸರ್ಕಾರಕ್ಕೆ ನಿತ್ಯ ಲಕ್ಷಾಂತರ ರೂಪಾಯಿ ತೆರಿಗೆ ಟೋಪಿ ಹಾಕುವ ಕೆಲಸವೂ ನಡೆದಿದೆ. ಪರ್ಮಿಟ್ನಲ್ಲಿ 10 ಟನ್ ಮರಳು ನಮೂದಿಸಿ ತೆರಿಗೆ ವಸೂಲಿ ಮಾಡಲಾಗ್ತಾ ಇದೆ. ಆದರೆ ವಾಸ್ತವದಲ್ಲಿ ಟಿಪ್ಪರ್ಗೆ 20 ಟನ್ ಮರಳು ತುಂಬಲಾಗ್ತಾ ಇದೆ ಅನ್ನೋ ಆರೋಪ. ಹೆಚ್ಚುವರಿಯಾಗಿ ಮರಳು ಸಾಗಾಟ ಮಾಡುವ ಮೂಲಕ ಸರ್ಕಾರಕ್ಕೆ ಮರಳು ದಂಧೆಕೋರರು ಲಕ್ಷಾಂತರ ರೂಪಾಯಿ ತೆರಿಗೆ ವಂಚನೆ ಮಾಡ್ತಿದ್ದಾರೆ. ಇನ್ನು ಅನುಮತಿ ಪಡೆದ ಜಮೀನು ಮಾಲೀಕರು ಮರಳು ತೆಗೆಯುವ ಜಾಗದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಿಲ್ಲ, ವೇ ಬ್ರಿಡ್ಜ್ ಇಲ್ಲ, ಬೇಕಾಬಿಟ್ಟಿ ಮರಳು ಲೂಟಿ ಮಾಡ್ತಿದ್ದಾರೆ. ಬೋಟ್ ಹಾಕಿ ಮರಳು ಫಿಲ್ಟರ್ ಮಾಡುವಂತಿಲ್ಲ. ಆದರೂ ಇಲ್ಲಿ ಬೋಟ್ ಹಾಕಿ ಫಿಲ್ಟರ್ ಮೂಲಕ ಮರಳು ಗಣಿಗಾರಿಕೆ ಮಾಡಲಾಗ್ತಾ ಇದೆ. ಈ ಸಕ್ರಮ ರೀತಿ ಒಳಗೆ ಅಕ್ರಮ ಗಣಿಗಾರಿಕೆ ಹೆಂಗಪ್ಪ ಅಂತೇಳಿದ್ರೆ ಜಿಲ್ಲಾಡಳಿತದಿಂದ ಪರವಾನಗಿ ಪಡಿತಾರ. ಅಲ್ಲಿ ಒಂದು ಪಾಸಿನೊಳಗೆ ಸಾಕಷ್ಟು 3-4 ಗಾಡಿ ಟಿಪ್ಪರನ್ನು ಮರಳನ್ನು ತುಂಬ್ತಾರ. 10 ಟನ್ ಪರ್ಮೆಂಟ್ ಇರ್ತೈತಿ, ಅದರೊಳಗೆ 15 ಟನ್ 20 ಟನ್ ಮರಳನ್ನು ತುಂಬಿ ಅಕ್ರಮ ಮರಳುಗಾರಿಕೆಯನ್ನು ಮಾಡೋದನ್ನು ನಾವೆಲ್ಲ ಕಾಣ್ತಾ ಇದ್ದೀವಿ. ಇಷ್ಟೆಲ್ಲ ನಡೆದರೂ ಕೂಡ ಯಾವ ಅಧಿಕಾರಿಗಳು ಕೂಡ ಅಲ್ಲಿ ಪ್ರಶ್ನೆ ಮಾಡ್ತಕ್ಕಂಥ ಕೆಲಸ ಇವತ್ತು ಆಗ್ತಾ ಇಲ್ಲ. ಯಾಕಂದರೆ ಪೊಲೀಸ್ ಇಲಾಖೆ ಇರ್ಬೋದು, RTI ಅಧಿಕಾರಿಗಳಿರ್ಬೋದು, ಆ ಸಂಬಂಧಪಟ್ಟ ಇರ್ತಕ್ಕಂಥ ತಹಸೀಲ್ದಾರ್ಸ್ ಅವರು ಕೂಡ ಟ್ರೆಪ್ಪರ್ ಹೋದರೂ ಕೂಡ ಕಣ್ಣು ಮುಚ್ಕೊಂಡು ಅಡ್ಡಾಡೋದ ಪರಿಸ್ಥಿತಿ ಇವತ್ತು ಅಲ್ಲಿ ಕಾಣ್ತಾ ಇದೆ. ಅಲ್ಲಿ ಮೆಣಸಿಗೆ ಆಗಿರ್ಬೋದು, ಹಿರಿಯಾಳ ಆಗಿರ್ಬೋದು, ಹೊಣಿಗನೂರು, ಇನ್ನೂ ಇತರೆ ಅಲ್ಲಿರ್ತಕ್ಕಂಥ ಎಲ್ಲ ಗ್ರಾಮಗಳಿಗೆ ಆದರೂ ಕೂಡ ಅಲ್ಲಿ ಗ್ರಾಮದ ಅಧಿಕಾರಿಗಳು ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ. ಕಾನೂನು ಮೀರಿ ಮರಳು ಸಾಗಾಟ ಆಗ್ತಿದ್ರೂ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ಗಣಿ, ಪೊಲೀಸ್, ಕಂದಾಯ ಇಲಾಖೆಯ ಜಾಣ ಕುರುಡುತನಕ್ಕೆ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಗಣಿ ಇಲಾಖೆಯ ಅಧಿಕಾರಿಯನ್ನ ಕೇಳಿದ್ರೆ ಹೇಳೋದು ಹೀಗೆ. ಈಗ ಅದನ್ನ ಮೇಡಮ್ ನೋಡ್ತಾ ಇದ್ದಾರೆ. ಮೇಡಮ್ಗೂ 2 ಜಿಯಾಲಜಿಸ್ಟು, 7 ತಾಲೂಕು, ಮೇಡಮ್ 4, ಉಮೇಶ್ ಅವ್ರು 3 ನೋಡ್ತಾ ಇದ್ದಾರೆ. ಮೇಡಮ್ ಅವರು ನೋಡ್ತಾರೆ ಸರ್. ಅದನ್ನು ಶೀಘ್ರವಾಗಿ ನೋಡಿ ಏನು ವರದಿ ಕೊಡ್ತಾರೆ, ಏನು ವೈಲೇಷನ್ ಆಗಿದೆ, ಅದು ಸರ್ ಏನೇನು ಕಾನೂನು ಕ್ರಮ ತಗೋಬೇಕು ಅದನ್ನು ಸರ್. ಅದನ್ನು RTOದವ್ರ ಜೊತೆನೂ ಮಾತಾಡಿ, ಪೊಲೀಸರ ಜೊತೆ ಮಾತಾಡಿ, ಅವರು ಹಿಡಿದು ಅವರು ಪೆನಾಲ್ಟಿ ಹಾಕ್ತಿದ್ದಾರೆ ಸರ್. ಪೊಲೀಸವರು ಹಾಕ್ತಿದ್ದಾರೆ, ಎಲ್ಲ ಸಿಬ್ಬಂದಿ. ಗದಗ ಜಿಲ್ಲೆಯಲ್ಲಿ ಮರಳು ದಂಧೆಕೋರರಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತಾಗಿದೆ. ಇನ್ನಾದರೂ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಸರ್ಕಾರಕ್ಕೆ ಮೋಸ ಮಾಡ್ತಿರುವ ದಂಧೆಕೋರರ ವಿರುದ್ಧ ಕ್ರಮ ಆಗಬೇಕಿದೆ. ಸಂತೋಷ ಕೊಂಡೂರ, ನ್ಯೂಸ್ 18 ಗದಗ.